ನನಗಂತೂ ಗೊತ್ತೇ ಆಗಲಿಲ್ಲ ಕಣೆ ಅಂಜಲಿ. ಅದು ಹೆಂಗೆ ಶಾಕ್ ಹೊಡಿತಾ ಏನೋ. ಅಯ್ಯಪ್ಪ, ಜುಮ್ಮ 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 ಜುಮ್ ಜುಮ್ ಅಂದ್ಬಿಡ್ತು. ಜುಮ್ ಅಂತ ರಪ್ಪನ್ ತೆಗ್ದು ಎಷ್ಟಂಗೆ ಆಗ್ಬಿಡ್ತು ಕಣೆ. ಹೆಂಗ ಕರೆಂಟ್ ಹೋಗೈತೆ. ಕರೆಂಟ್ ಹೋಗ್ಲಿಲ್ಲ ಅಂದರೆ ನಾನು ಇರ್ತಿರ್ಲಿಲ್ಲ ಅಲ್ಲೇ. ಹೋಗು, ನಾನು ಬೇರೆ ಮ್ಯಾಲ ಇದ್ದೀನಿ. ಏನು ಮಾಡ್ಬೇಕಯ್ಯನ ಸೌಡಕ್ಕಯ್ಯ, ನನಗಂತೂ ತಿಳಿತಾನೆ ಇಲ್ಲ. ನಾನೇನ ನಿನ್ನ ಹಿಡ್ಕೊಂಡ್ರೆ ನನಗೂ ಕರೆಂಟ್ ಹಿಡ್ಕೊಂಬತ್ತೆ. ಒಂದು ಹಣ್ಣಿಲ್ಲ, ದೊಣ್ಣೆ ತಗೊಂಡು ಒಯ್ದಿಯಾನ ಅಂಬಕ್ಕೆ ದೊಣ್ಣಿಲ್ಲ, ಯಾತು ಇಲ್ಲ. ಇಲ್ಲೋಣ, ನನಗೆ ಏನು ಮಾಡಬೇಕು ಅಂಬೋದೇ ಗೊತ್ತಿಲ್ಲ. ಈಗ ಯಾವಾಗಲೇ ಆಗಲಿ ಕರೆಂಟ್ ಸಾಕು ಹೊಡೆದಾಗ ಕರೆಂಟ್ ಸಾಕು ಹೊಡೆದಿರುತ್ತಲ್ಲ ಇನ್ನೊಬ್ರಿಗೆ, ನಾವು ಇನ್ನೊಬ್ರನ್ನ ಮುಟ್ಕೊಂಬಕ್ಕೆ ಹೋಗ್ಬಾರ್ದು. ಏನೋ ಒಂದು ಮಾಡಬೇಕೇ ಹೊರ್ತನು ಯಾತನ ಒಣ್ಕೂಲ್ ತಂಡು ಬಡಿಯೋದು ಇಂಥವೇನ ಮಾಡಬೇಕೇ ಹೊರ್ತನು ನಾವು ಹಿಡ್ಕೊಂಬಕ್ಕೆ ಹೋಗ್ಬಾರ್ದು. ಹಿಡ್ಕೊಂಡ್ರೆ ನಮಗೂ ಕರೆಂಟ್ ಹೊಳಿತೈತಿ. ಅದಕ್ಕೆ ನಾನು ನಿನ್ನ ಮುಟ್ಟಿಲ್ಲಮ್ಮ ತಾಯಿ. ಯಾಕಬೇಕು, ಆಮೇಲೆ ನಿನ್ಗೇನ ಹೆಚ್ಚು ಕಮ್ಮಿ ಆಗೋದ್ರಾಗ ನನಗೂ ಆಗುತ್ತೆ ಅಂತೇಳಿ ನನಗೆ ಬೈವಾದಂಗಾತು ಸೌಡಕ್ಕಯ್ಯ. ಹೋಗು. ಅಯ್ಯಪ್ಪ, ಯಾಕನೋ ಓದ್ತೀವೋ ಏನೋ ಅಮ್ಮಂಗತ್ ಪಾಪ, ನೀನು ನೋವಾಗಿರ್ಬೇಕಲ್ಲೇ ಸಖತ್ತು ಜುಮ್ 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 ಅಂದು ತೆಗ್ದೇಸ್ಬಿಡ್ತಲ್ಲೇ ಕರೆಂಟು. ಇಲ್ಲೋಡು, ಜುಮ್ ಅಂದಿದ್ದು ಹಿಂಗೆ. ಆಮೇಲೆ ನನಗೆ ಮಾತಾಡೋಕ್ಕೆ ಗೊತ್ತಿಲ್ಲ, ನಿನ್ಗೆ ಹೇಳೋಕ್ಕೆ ಗೊತ್ತಿಲ್ಲ, ಬಾಯ ಗೊತ್ತಿಲ್ಲ ಹೇಳೋಕ್ಕೆ. ಜುಮ್ ಅಂದ್ಬಿಡ್ತು ಕಣೆ. ಜುಮ್ ಅಂದ್ಬಿಡ್ತು ಹಂಗೇನೆ. ಅಯ್ಯಪ್ಪ, ನನಗಂತೂ ಬೈವಾದಂಗಾತು. ಹೋಗತ್ತ. ಅಯ್ಯಮ್ಮ, ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ಅನ್ನಿಸ್ತು ನನಗೆ. ಏನು ಹೇಳೋಣಪ್ಪ ಇವಾಗ. ಜುಮ್ ಜುಮ್ ಅಂತೈತೆ ಅಮ್ಮಂಗಾತ. ಏನು ಮಾಡೋದು. ಹೆಂಗ ಕರೆಂಟ್ ಹೋಗೈತೆ ನನ್ನ ಗ್ರಾಸ್ಯಾರ ಶೆನಕ್ಕೈತಿ. ಇಲ್ಲಿ ನೋಡಿಲಿ, ನಿನ್ಗೇನಾರ ಕರೆಂಟ್ ಹೋಗ್ಲಿಲ್ಲ ಅಂದಿದ್ರೆ ಇಡತಿಗೆ ನಿನ್ನ 6 ಅಡಿ 3 ಅಡಿ ಕಾಯಂ ಜಾಗಕ್ಕೆ ಫಿಕ್ಸ್ ಮಾಡಿಬಿಡೋರು. ನೀನು ಇಡತಿಗೆ ಹೋಗ್ಬಿಡ್ತಿದ್ದೆ. ಎಲ್ಲನ ಒಂದು ಸಣ್ಣ ಅವಳಾರು, ಅಯ್ಯೋ ಸೌಡಮ್ಮ, ಅಯ್ಯೋ ಅಯ್ಯೋ ಅಂತ ಅವಳಾರು. ಪಾಪ ಕಣೆ ಸೌಡಮ್ಮ, ಒಳ್ಳೆಳು ಅಂತ ಸತ್ ಮೇಲೆ ಎಲ್ಲ ನೆನೆಸ್ಕೊಂಬರು. ಅಯ್ಯೋ ಸೌಡಮ್ಮ ಇದ್ದಿದ್ರೆ ಹಿಂಗೆ ಮಾತಾಡಲ್ ಕಣೆ ಎಂಬರು. ಅವಾಗ ಶತ್ರುಗಳು ಮಿತ್ರಗಳು ಆಗ್ತಾರೆ ಸತ್ತಾಗ. ಅದಕ್ಕೆ ನಿನ್ನ ಅವಾಗೆಲ್ಲ ನೆನೆಸ್ಕೊಂಬರು. ಸತ್ತಾಗ ಒಂದು ಕ್ಷಣ ಆಮೇಲೆ ಸುಮ್ಮನಾಗಾರ. ದಿವಸ ಮಾಡ್ಬೇಕಾರೆ ಒಂದು 2 ದಿನ ನೆನೆಸ್ಕೊಂತಾರೆ, ಆಮೇಲೆ ಅದೇ ಸುಮ್ಮನೆ ಆಗ್ತಾರೆ ಅಷ್ಟೇನೆ. ಇಡತಿ ನಿನ್ನ ಎಲ್ಲ ಬರೋರು, ನಿಮ್ಮ ಬಂದು ಬಳಗ, ನಿಮ್ಮ ಅಣ್ಣ ಎಲ್ಲರೂ ಬರೋ ಇರತ್ತಿ ತಾಂಡ ಉಣಾಕ್ ಬಿಡೋರು ಮಣ್ಣಾಕಿ. ಸುಮ್ಮನಿರತ್ತ ಹಂಗೆ ಹಾಕೊಂತೀಯ. ಹೆಂಗ ದೇವ್ರದ ಇದ್ದಿಂದ ಏನೂ ಆಗಿಲ್ಲ ಸದ್ಯ ಅತ್ತ ಸೆನಕೈದ್ನಿ. ನೀನು ನೋಡಿ ಹೆಂಗೆ ಹೊಳ್ತೀಯ. ಹೋಗತ್ತ ಕೈ ಇತ್ತು ನೋಡು, ಭಾಳ ಎತ್ತಕ್ಕೆ ಬರಲ್ಲ, ಏನಿಲ್ಲ. ಕರೆಂಟ್ ಸಾಕು ಹೊಡೆದು ಶಕ್ತಿನೇ ಇಲ್ಲ, ಹಂಗಾಗ್ಬಿಟ್ಟೈತಿ. ಅಯ್ಯಪ್ಪ, ಬೋಲು ಇದಮ್ಮ ತಾಯಿ. ತಾಯಿ, ಕರೆಂಟ್ ಅಂದ್ರೆ ನನಗೆ ಪಟ್ಟು ಅಯ್ಯಪ್ಪ ಬೋಡ್ಕಂಬತ್ತೆ ತಾಯಿ. ಕರೆಂಟ್ ಅಂದ್ರೆ ಭಯವಾಗುತ್ತಮ್ಮ ತಾಯಿ. ಅದು ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಅಯ್ಯಪ್ಪ, ಕರೆಂಟ್ ಅಂದರೆ ಭಯ ಅಂದ್ರೆ ಭಯ ಅಮ್ಮ ತಾಯಿ. ಅಯ್ಯಪ್ಪ ದೇವ್ರಿ. ಕರೆಂಟ್ ಅಂದ್ರೆ ನೆನೆಸ್ಕೊಂಡ್ರೆ ಭಯವಾಗುತ್ತಮ್ಮ ತಾಯಿ. ಏನು ಇದೋ ಏನೋ ನೋಡಿ, ಕೈ ಕಾಲು ಶಕ್ತಿನೇ ಇಲ್ಲ. ಬಲ್ಗೈ ಬಲ್ಗಾಲು ಸ್ವಾಧೀನನೇ ಕಳ್ಕೊಂಡಂಗಾಗ್ಯವೆ. ಈಗ ಲೊಕ್ಕ ಹೊಡೆದರಿಗೆ ಅದ್ರಾಗೆ ಏನು ಶಕ್ತಿರಲ್ವಲ್ಲ, ಆಗ ಹಂಗಾಗೈತೆ. ಕರೆಂಟ್ ಹೊಡೆದಿರೋದಕ್ಕೆ ಕೈ ಬಲ್ಗೈ ಅಯ್ಯಪ್ಪ ಎತ್ತಕ್ಕೆ ಬರೋಲ್ಲ, ಶಕ್ತಿನೇ ಇಲ್ಲ ಕಣೆ, ಹಂಗಾಗೈತೆ. ಬರಲೇ ಇಲ್ಲ, ಎತ್ತಕ್ಕೆ ಆಗಲ್ಲ, ಹಂಗಾಗೈತಿ. ಅಯ್ಯೋ, ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರ್ಬೇಕಮ್ಮ. ಅಂಜಲಿ, ಅಂಜಲಿ, ಏನಮ್ಮ ರಮಕ್ಕಯ್ಯ? ಅಂಜಲಿ, ಮತ್ತೆ ಅಲ್ಲಿ ಕರೆಂಟ್ ಸಿಕ್ಸಿ ಮ್ಯಾಕ್ ಒಯ್ರ ಸೌಡಮ್ಮಗೆ ಸ್ಟೆಚ್ ಆಗಂಗೆ ಬಿಟ್ಟಿದ್ದು. ಇವನು ಗುಂಡನ ಗಗನನ ಅಂತಿ ಮಾತಾಡೋರು ಅವ್ರ ಮನೆಯಾಗೆಲ್ಲನ. ಸರಿಯಾಗಿ ಮಾಡಿದೀಯ, ಹಂಗೆ ಮಾಡಬೇಕು ಅಂಬರು. ಗುಂಡನ ಗಗನನ ಅವ್ರೇನು ಮಾಡಿದ್ರಂತೆ ಅಲ್ಲಿ? ಯಾತು ಕರೆಂಟ್ ಇರ್ಲಿಲ್ವಂತೆ, ಅವರು ಒಳಗಿದ್ರಂತೆ. ಆ ಗಗನನು ಆ ಗುಂಡ ಅವೆರಡೂ ಒಳಗಿದ್ವಂತೆ. ಒಳಗಿದ್ದಾಗ ಅವು ನೀವು ಎಲ್ಲ ಮ್ಯಾಕೊತ್ತಿದ್ದು ನೋಡಿ ಯಾತ ಕರೆಂಟ್ ಸಿಕ್ಸಿ ಅವು ಸ್ಯಾಕ್ ಹೊಡಿಯಂಗೆ ಮಾಡಿರಂತಪ್ಪ. ಅವರು ಮಾತಾಡ್ತಿದ್ರು, ನಾನು ಕಿಟಕಿಗೆ ಕೇಳಿಸ್ಕೊಂಡೆ. ಎಲ್ಲ ಮಾತಾಡೋರು. ಸೌಡಮ್ಮ ನಾನು ಮಾತಾಡ್ಸಲ್ವಲ್ಲ, ಅದಕ್ಕೆ ನಾನು ನಿನ್ನ ಕರ್ದು ಹೇಳ್ದೆ. ಸೌಡಮ್ಮ ನಾನು ಮಾತಾಡ್ಸಲ್ಲ ಕಣಿ, ನಾನು ಅವಳು ಗುದ್ದಾಡಿದ್ವಿ. ಕಿವೆ ಮಾತಿಗೆ ಹೀಗೆ ಗುದ್ದಾಡಿದ್ವಿ, ಅದಕ್ಕೆ ಮಾತಾಡ್ಸಲ್ಲ. ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ಆ ಹುಡುಗರು ಇಂತ ಹೆಂಗೆ ಮಾಡಿದ್ದು. ಹೌದೇ ನೋಡಮ್ಮ, ಎಂಥದ್ದು ಕೆಲಸ ಮಾಡ್ಯವ್ರೆ. ಏನಾನ ಹೆಚ್ಚು ಕಮ್ಮಿ ಆಗಿದ್ರೆ ಇತ್ತು ಅವ್ರಿಗೆ. ಹೆಚ್ಚು ಕಮ್ಮಿ ಆಗಬೇಕಾಗಿತ್ತು, ಆವಾಗ ಮಾತಾಡ್ತಿದ್ವಿ. ಇವಾಗ ನೋಡಿ ಪಾಪ ಕರೆಂಟ್ ಸಾಕು ಹೊಡೆದು ಹೆಂಗಾಗೈತಿ. ಅಲ್ಲ ನೋಡಿ, ನಮ್ಮ ಮನೆಯಾಗ ನಮಗಿದ್ದು ಏನು ರೋಪ್ ಆಗ್ತಾರೆ ಮರಮಂಟಿ. ಮತ್ತೆ ಹಂಗೆ ಮತ್ತೆ ಅಯ್ಯಪ್ಪ, ನಮ್ಮ ಮನೆಯಾಗ ನಮಗೆ ಇದ್ದು ನಮಗೇನೆ ಸ್ಯಾನ್ ಇದು ಮಾಡ್ತಾರೆ. ಒಳ್ಳೆಯರಲ್ಲ ಹೇಳು ಅಂಥ ಜನನ ಎಲ್ಲೂ ನೋಡಲಿಲ್ಲ. ಅಲ್ಲ ಹುಡುಗರು ನೋಡಮ್ಮ ಎಂತಾರು. ಬಿಡು, ಅವು ನಯ ಬೈಲ್ದೆ. ಈಗ ತಂದೆ ತಾಯಿ ಇದ್ರೆ ಮಕ್ಕಳು ನಯ ಬೈದಾಗಿರಲ್ಲ. ತಂದೆ ತಾಯಿ ಇಲ್ಲದ ಮಕ್ಕಳು ಅವು ಅವ್ರ ಅಮ್ಮ ಇಲ್ಲ ಏನಿಲ್ಲ, ನಯ ಬೈಲ್ದಾಗ ಇನ್ನೆಲ್ಲಿ ಬೇಕಂತಾಳೆ. ಪಾಪ ಇವಳು ಎಷ್ಟಂತ ನೋಡ್ಕೊಂತಾಳೆ ಅವಳು ಸೌಡಮ್ಮ. ಪಾಪ ನೋಡ್ಕೊಂಡು ಅವಳು ಕಣ. ಇವತ್ತು ಯಾರಾದ್ರೇನು ನೋಡ್ಕೊಂಡವಳು. ಇವತ್ತು ಅವಳು ಮಾತಾಡ್ಸಲ್ಲ ಅಂತಲ್ಲ ನನ್ನ. ಅಲ್ಲ, ಅವಳು ಮಾತಾಡಿಸ್ತಿದ್ರೋಟೆ, ನಾನು ಇದ್ದಿದ್ದಂಗೆ ಹೇಳ್ತೀನಿ, ಮಾತಾಡಿಸ್ತಿದ್ರೋಟೆ
ಆದರೆ ಇಂಥ ಮಾಡಬಾರ್ದು ಯಾರೇ ಆಗಲಿ. ಅಲ್ಲ ಕರೆಂಟ ಯಾತ ವಯಸ್ಸಿಗಿಸಿ ಮ್ಯಾಕ್ ಕಾಲಿ ಸ್ಟೆಚ್ ಆಗಂಗೆ ಬಿಟ್ಟಿದ್ರಂತಿ. ನಾವೇನೇ ಸ್ಟೆಚ್ ಆಗಂಗೆ ಬಿಟ್ಟಿದ್ವಿ, ಇಲ್ಲಿ ಚೇರ್ ಹಾಕೊಂಡು ಹೊತ್ತಿ ಅಲ್ಲಿ ನೋಡಿ ಕಾಲಿಗೆ ಸ್ಟೆಚ್ ಆಗಂಗೆ ಬಿಟ್ಟಿದ್ವಿ ಅಂತ ಹೇಳ್ತಾರೆ. ಅದು ಸ್ಟೆಚ್ ಅಲ್ಲ, ಟೆಚ್ ಆಗಂಗೆ ಬಿಟ್ಟಿದ್ರು. ಸ್ಟೆಚ್ ಅಂದ್ರೆ ನನಗೆ ಯಾತ ಸ್ಟೆಚ್ ಹತ್ತು ತೊಗೊಂಬಂಗೆ ಆಗುತ್ತೆ ಹೋಗತ್ತ. ವೈರ ಯಾತ್ಕ ಪ್ಲಗ್ಗಿಗೆ ಯಾತ್ಕ ಸಿಕ್ಸಿ ಯಾವುದೋ ಡ್ಯಾಮೇಜ್ ಇರೋ ಅಂಥದ್ದು ಮ್ಯಾಕೆ ಬಿಟ್ಟವ್ರಿ. ಎಲ್ಲ ಆಫ್ ಮಾಡ್ಯವ್ರಿ, ಹೆಚ್ಚು ಕಮ್ಮಿ ಆಗುತ್ತೆ ನೆಟ್ ಕರೆಂಟ್ ಸಾಕೋರಿಲ್ಲ ಅಂತ ಅವರೇ ಆಫ್ ಮಾಡ್ಯವ್ರಿ. ಓ ನನಗೆ ಈಗ ಗೊತ್ತಾತ ಮಾರಮಂಟಿ, ಈಗ ಗೊತ್ತಾತ ಅವರೇ ಮಾಡಿರೋದು ಈ ಬದುಕ. ಅಲ್ಲ ನೋಡಿ ಹೆಂಗಿದ್ದಾರು, ಭಾರಿ ಇದಾರಿ. ಓಹೋ ಹಿಂಗೆ ಮಾಡ್ಯವ್ರಿ ಹಂಗಾರಿ. ನೋಡಮ್ಮ ಮನೆಯಾಳ ಮುಂಡಾರಿ ಅಂತ ಕೆಲಸ ಮಾಡ್ಯವ್ರಿ. ಮನೆಯಾಳಾಗೋಗ ಅಲ್ಲ ನೋಡಿ ಕರೆಂಟ್ ಸಾಕೊಡಿ ಹೆಂಗೆ ಮಾಡಿರೋದ ಬೋಲು. ಆ ಗುಂಡುಂದಿ ಆ ಗುಂಡ ಇದಾನಲ್ಲ ಅವ್ನು ಕ್ರಿಮಿನಲ್ ಮಗ. ಕ್ರಿಮಿನಲ್ ಮೈಂಡ್ ಅವ್ನು ಗುಂಡೊಂದು. ಕ್ರಿಮಿನಲ್ ಹುಟ್ಟು ಕ್ರಿಮಿನಲ್ ಮಗ ಅಂತ ಹೇಳ್ಬೋದು ಅವನ್ನ. ಅಲ್ಲ ನೋಡಿ ಹೊಲ್ಕ ನನ್ನ ಮಗ ಹೊಲ್ಕಟ್ ನನ್ನ ಮಗ ಎಂತ ಕೆಲಸ ಮಾಡ್ಯವನಿ ಮನೆಯಾಳ. ಅವ್ನು ಮನೆಯಾಳಾಗೋಗ ಇಂಥ ಮಾಡಬಾರ್ದಾಗಿತ್ತು. ಅಲ್ಲ ನೋಡಿ ಇವತ್ತು ಸೌಡಕಾಯಿಗೆ ಏನನ್ನೊಂದಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಪಾಡಿ ಹೇಳು. ಇವತ್ತು ನನ್ನ ತಲೆ ಮೇಲೆ ಬರೋದು, ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತಲ್ಲಪ್ಪ. ಎಂಥ ಕೆಲಸ ಆಯಿತು ಶಿವನೇ ದೇವ್ರಿ ಅಮ್ಮಂಗಾತ್ ನನಗೆ ಹೋಗತ್ತ. ಹೋಗು ಹಂಗಿಂಗಾಗಿರ್ಲಿಲ್ಲ, ನನಗಂತೂ ಬೋಲ್ ಬೇಜಾರಾಗಿತ್ತು. ಮತ್ತು ಆಗಕ್ಕಿಲ್ಲ ನಮ್ಮ ಬೇಜಾರಾಗುತ್ತೆ ಹೇಳು. ಹಿಂಗಾದ್ರೆ ಎಂಥರ್ಗೂ ಬೇಜಾರಾಗುತ್ತೆ. ಅಲ್ಲ ಹಿಂಗೆ ಮಾಡಬಾರ್ದು. ಅವರು ಒಂದಿಟ್ಟು ಯೋಚನೆ ಮಾಡಬೇಕು, ಏನೇ ಮಾಡ್ಬೇಕಂದ್ರೂ ಯೋಚನೆ ಮಾಡಿ ಮಾಡಬೇಕು. ಅಲ್ಲ ನೋಡ ಹುಡುಗಿ ಅವರಿಬ್ಬರು ಬಹಳು ಇದ್ದಾರೆ. ಅಲ್ಲಿ ಸಂತೋಷ ಪಡೋಳು, ಅವಳು ಆಗಮ್ಮಂತೂ ಬಿಡು. ಏಳಾಳು ಅನ್ಬೇಡ, ಹಂಗಿಂಗೆ ಹೇಳ್ತಿರ್ಲಿಲ್ಲ ನನಗೆ. ಅಯ್ಯೋ ಯಪ್ಪ 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 ಗುಡ್ಡ ಬಿಡ ಸರಿಯ ಮಾಡಿದೆ. ಆ ಲೌಡೇರಿಗೆ ಸರಿಯ ಬುದ್ಧಿ ಕಲಿಸ್ತೆ. ಇನ್ನೊಂದು ದಿವಸ ಹೊತ್ತಬಾರ್ದು. ತಿಪ್ಪಣ್ಣ ಅಂತ ನಿಮ್ಮ ತಿಪ್ಪ ರಾಮ 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 ರಾಮ. ಬಿಡು ಗಗನ, ಒಳ್ಳೆ ಐಡಿಯಾ ಮಾಡಿದಿರಿ ಬಿಡು. ಅಂತಾರ ಹಂಗೆ ಮಾಡಬೇಕು, ಒಳ್ಳೆ ಬುದ್ಧಿ ಕಲ್ಸಲ್ ಕಣ ಹುಡುಗರಿಗೆ. ನೋಡು ನಾಳೆ ಹೊತ್ನಾಗ ಮಕ್ಕಳಿಗಿಂತ ಬುದ್ಧಿ ಕಲ್ಸಿರಿ ಎಂಥದ್ದಾಗುತ್ತೆ ಅಂತ ಹೇಳಿ. ನೋಡು ಅವನಿಗೆ ಅದು ಇವನಿಗೆ ನಮ್ಮ ಬಸಪ್ಪಗೆ ಸರಿಯಾಗಿ ಆಗಲಿಲ್ಲ ಅಂದ್ರೆ ಕೇಳು. ಈ ಸೌಡ ಮೇನಂದಿದ್ಲು ಅನ್ಮೈತ್ ನೋಡು, ಸರಿಯಾಗಿ ಅನುಭವಿಸ್ಬೇಕು, ನನ್ನ ಕಣ್ಣು ಮುಂದೆಲೆ ಅನುಭವಿಸ್ಬೇಕು. ಅನುಭವಿಸ್ತಾರೆ ಬಿಡು. ಅಲ್ಲ ಮಕ್ಳಿಗೆ ಇಂಥವೇನ ಹೇಳ್ಕೊಡೋದು ಮಾರಮಂಟಿ. ಅಲ್ಲ ಏನು ನನಗೆ ಬೈವಾಗ್ತೈತೆ, ಕೈ ಕಾಲೇ ಆಡಂಗಿಲ್ಲ ಸೌಡಕಾಯಿಗೆ. ಹಂಗೆ ಆಗದಾಗಿಂದ ಒಂದಿಷ್ಟು ಬಾರಪ್ಪ ಆಸ್ಪತ್ರೆ ಕರ್ಕೊಂಡೋಗಂದ್ರೆ ಬಸಪ್ಪ ಬರೋಂಗಿಲ್ಲ. ಹೇಳು ಅವನೇನು ಅಂತ ಮನುಷ್ಯನಾಗ್ಯವನಿ, ಒಂದು ಮನುಷ್ಯನಲ್ಲ ಅವನು. ನಾನು ಕರ್ಕೊಂಬಂದು ಮಕ್ಕೆಲ್ಲ ನೀರು ಹಾಕಿ ನೀರು ಕುಡಿಸಿ ಅಂತ ಅವಾಗ ಎದ್ದೊಳ್ತು. ಕೈ ಕಾಲು ಇವಾಗ ಎತ್ತಕ್ಕೆ ಬರಲ್ಲ ಅಂತೈತೆ. ಏನು ಮಾಡ್ಬೇಕು ಹೇಳು ನನ್ನ ಹೆಂಗನ. ಇವತ್ತು ಬಾರಮ್ಮನ ಮನೆಗಿರ್ಮಂತೆ ಅಂತ ನನಗೊಂದು ಆಶ್ರಯ ಕೊಟ್ಟೈತಿ. ಇವತ್ತು ಹೆಂಗ ಇಬ್ಬರಳು ಮಾಡ್ಕೊಂಡು ಉಣ್ತೀವಿ. ಏನ ಕೈಲ ದೊಡ್ಡ ನನಗೂ ಇವತ್ತು ಹಿಂಗೆ ಮಾಡ್ಯಾನೆ. ಇವತ್ತು ನಮ್ಮ ಸೋಡಕಾಯಿಗೂ ಹಿಂಗಾಗೈತಿ. ಯಾರಿಗಾನ ಹಿಂಗಾದ್ರೆ ಏನು ಪಡಿ ಹೇಳಕ್ಕ. ಇಂಥ ಮಾಡ್ತಾರಲ್ಲ ಅವರು. ಅಲ್ಲ ಹೇಳ್ಕೆ ಮತ್ತೇಳಿ ಕಣ್ಣಾರ ಹೆಂಗಸ್ರು ಮತ್ತೇಳಿ ಹಿಂಗೆ ಮಾಡ್ತಾನಲ್ಲ ನಮ್ಮ ಯಪ್ಪ. ಒಳ್ಳೆ ಒಳಗೆ ಬಿಡಿಸ್ಕೇಬೇಡ ಅಂತ ಯಾವಳ ಹೇಳವ್ರ ಅಂತಿಲ್ಲೇರು. ಅವಳು ಒಳ್ಳೆಳಲ್ಲ ಬಿಡಿಸ್ಕೇಬೇಡ ಅಂತ. ಯಾವಳ ಹೇಳಿದ ಅವಳ ಮನೆ ಹಾಳಾಗಿ ಹೋಗ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ. ಪಾಪ ಸೌಡಕಾಯಿಗಂತೂ ಕೈ ಕಾಲು ಮ್ಯಾಕೆ ಎತ್ತಕ್ಕೆ ಬರಲ್ಲ, ಹಂಗೆ ಸ್ವಾಧೀನನೇ ಕಳ್ಕೊಂಡೇವಿ. ಹಂಗೆ ಎತ್ತಕ್ಕಾಗಲ್ಲ, ಭಾರ ಅಂತೈತಿ ಪಾಪ. ಕರೆಂಟ್ ಹೊಡೆದ್ರೆ ಅದ್ರಾಗ ಏನೋ ಶಕ್ತಿನೇ ಇರಲ್ವಂತೆ, ರಕ್ತ ಎಲ್ಲ ಏರಿಸ್ಕೆ ಬಿಡುತ್ತಂತೆ ಕರೆಂಟು ಅಕ್ಕಿ. ಪಾಪ ಎತ್ತಕ್ಕೆ ಆಗಲ್ಲ, ಕೈ ಕಾಲು ಅಂತೈತಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.